8ಕ್ಕೆ ಶ್ರೀ ಕೃಷ್ಣನ ದರ್ಶನಕ್ಕೆ ಒಟ್ಟಿಗೆ ಆಗಮಿಸುತ್ತಿದ್ದಾರೆ. ನಮಗೆಲ್ಲರಿಗೆ ಬಹಳ ಹೆಮ್ಮೆ ಎನಿಸ್ತದೆ. ಪರಮ ಪೂಜ್ಯ ಸುಬ್ರಹ್ಮಣ್ಯ ತೀರ್ಥರ ಒಂದು ಮಹತ್ವವಾದ ಒಂದು ಕೋಟಿಗೀತ ಲೇಖನಜ್ಞ ಸಮರ್ಪಣಾ ಕಾರ್ಯಕ್ರಮ ಜರುಗುತ್ತಿದೆ. ಸ್ವಾಮೀಜಿಯವರ ಪ್ರಯತ್ನದಿಂದ ಅವರ ನಿರೀಕ್ಷೆ ಇತ್ತು. ಬರೆಯ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದಾರೆ. ಆದರೆ 28 ತಾರೀಕಿಗೆ ದಿನ ಇವರ ಲಯದಲ್ಲಿ ನಿಗದಿಯಾಗಿದೆ. ಈಗಾಗಲೇ ನಿನ್ನೆ ದಿನ ಜಿಲ್ಲಾಡಳಿತದೊಂದಿಗೆ ಇತರ ಪ್ರಮುಖರ ಜೊತೆಗೆ ಸೇರಿಕೊಂಡು ಆ ಕಾರ್ಯಕ್ರಮದ ರೂಪರೇಷೆಗಳನ್ನು ಈಗಾಗಲೇ ಹಾಕಿಕೊಂಡಿದ್ದೇವೆ. ಬಹುಶಃ ಕಾರ್ಯಕ್ರಮದ 12 ಗಂಟೆಗೆ ದೇವರ ದರ್ಶನವನ್ನು ಪಡೆದು ನಂತರ ಸ್ವಾಮೀಜಿಯವರ ಹತ್ರ ಒಂದು ಸಮಾಲೋಚನೆ ಸಭೆ, ನಂತರ ನಮ್ಮ ಪಾರ್ಕಿಂಗ್ ಜಾಗದಲ್ಲಿ ಸಮಸ್ತ ಭಗವದ್ ಭಕ್ತರನ್ನು ಯಾರೆಲ್ಲ ಈ ಕೋಟಿ ಲೇಖನ ಗೀತೆ ವಿದ್ಯೆಯನ್ನು ಬರೆದು ಸಮರ್ಪಿಸಿದ್ದಾರೆ 1 ಲಕ್ಷ ಜನರು ಈಗಾಗಲೇ ಅದರಲ್ಲಿ ನೋಂದಣಿ ಮಾಡಿ ಈಗಾಗಲೇ ಸಮರ್ಪಣೆ ಮಾಡಿದ್ದಾರೆ. ಅವರೆಲ್ಲರೂ ಸೇರಿ ಆ ಸಭೆಯನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತನಾಡುತ್ತಿದ್ದಾರೆ. ಇದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಜಿಲ್ಲಾಡಳಿತ ಅದೇ ರೀತಿ ಪೊಲೀಸ್ ಇಲಾಖೆಯೊಂದಿಗೆ ನಾವು ಮಾಡಿದ್ದೇವೆ. ಪಕ್ಷದ ಮೂಲಕ ಕೂಡ ಜಿಲ್ಲಾಧ್ಯಕ್ಷರು ಇರ್ಬೋದು, ನಮ್ಮ 5 ಜನ ಶಾಸಕರು ಎಲ್ಲ ಮುಖಂಡರು ಆ ಒಂದು ತಂಡದಲ್ಲಿದ್ದುಕೊಂಡು ಎಲ್ಲ ತಯಾರಿಗಳಿಗೆ ಮಠದೊಂದಿಗೆ ನಾವು ಸಹಕಾರ ಮಾಡುವಂಥ ವಿಚಾರವನ್ನು ಅವರು ಈಗಾಗಲೇ ಭದ್ರತಾ ದೃಷ್ಟಿಯಲ್ಲಿ ಈಗಾಗಲೇ ನಮ್ಮ SP ಅವರು ಅವರ ಭಾಳ ಅನುಭವ ನಿನ್ನೆ ಹೇಳಿದರು. ಯಾಕೆಂದರೆ ಅವರು SP ಆಗಿ ಹೋದ ಎಲ್ಲ ಜಿಲ್ಲೆಗಳಿಗೆ ಪ್ರಧಾನಿಯವರು ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಬಂದಾಗ ಕೂಡ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದರು. ಹಾಸನದಲ್ಲಿ ಕೂಡ ಅವರು ವಹಿಸಿಕೊಂಡಿದ್ದರು, ಮಂಡ್ಯದಲ್ಲಿ ಕೂಡ ವಹಿಸಿಕೊಂಡಿದ್ದರು. ಅದರಿಂದಾಗಿ ಅವರ ಅನುಭವ ಭಾಳಷ್ಟಿದೆ. ಯಾಕೆಂದರೆ ನರೇಂದ್ರ ಮೋದಿಯ ಕಾರ್ಯಕ್ರಮದ ನಿಲ್ಲಿಸಿಕೊಂಡ ಅವರ ಅನುಭವ ಭಾಳಷ್ಟಿದೆ ಅಂತಿದೆ. ಅದರಿಂದಾಗಿ ಅವರ ಈ ಅನುಭವದೊಂದಿಗೆ ಅದಕ್ಕೆ ಬೇಕಾದ ಪೂರಕವಾದ ವ್ಯವಸ್ಥೆಗಳನ್ನು ನಾವೆಲ್ಲ ಶಾಸಕರು ವಿಭಾಗದ ಎಲ್ಲ ಪ್ರಮುಖರು ಅದಕ್ಕೆ ಕೈಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ನಿನ್ನೆ ತಾನೇ ಜಾಗದ ಸಭೆ ನಡೆಯುವ ಜಾಗದ ಒಂದು ನಿಗದಿಯನ್ನು ಮಾಡಲಿಕ್ಕೆ ಬಂದಿದ್ದರು. ನಂತರ ಹೆಲಿಪ್ಯಾಡ್ ಇರ್ಬೋದು, ಅವರು ಬರುವಂಥ ದಾರಿಯ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡು ಅದರ ತಯಾರಿಗಳನ್ನು ಮಾಡ್ತಿದ್ದೇವೆ. ಶೀಘ್ರವಾಗಿ ಮುಂದೆ ಯಾವ ರೀತಿ ತಯಾರಿಗಳಾಗಿದೆ ಅದರ ಮಾಧ್ಯಮದ ಮೂಲಕ ನಾವು ನೀಡಲಿಕ್ಕಿದ್ದೇವೆ. ಈ ಒಂದು ಭೇಟಿಯ ಸಂದರ್ಭದಲ್ಲಿ ಉಡುಪಿ ಕೃಷ್ಣ ಕಾರಿಡಾರ್ ಎಂಬ ಒಂದು ಅಭಿವೃದ್ಧಿ ದೃಷ್ಟಿಯಲ್ಲಿ ಪ್ರಧಾನಿಯವರಿಗೆ ಮಠದ ಶ್ರೀಪಾದರು ಮಾಡಲಿಕ್ಕಿದ್ದಾರೆ. ಅದರ ಜೊತೆಗೆ ಉಡುಪಿಯಲ್ಲಿ ಕೂಡ ಒಂದು ಅಂತಾರಾಷ್ಟ್ರೀಯ ಒಂದು ಏರ್ಪೋರ್ಟ್ ಆಗಬೇಕೆಂಬ ಉದ್ದೇಶ ಇಟ್ಕೊಂಡು ಪಡುಬಿದ್ರಲ್ಲಿ 935 ಎಕರೆ ಜಾಗವನ್ನು ಈಗಾಗಲೇ ಮೀಸಲಿಟ್ಟದನ್ನು ಕೂಡ ಈ ಪ್ರಸ್ತಾವನೆಯನ್ನು ಕೂಡ ನರೇಂದ್ರ ಮೋದಿ ಅವರ ಮೂಲಕ ನಾವು ಸಲ್ಲಿಕೆ ಮಾಡಲಿಕ್ಕಿದೆ. ಒಟ್ಟಾರೆ ದೇವರ ದರ್ಶನವನ್ನು ಪಡೆಯುವ ಸಂದರ್ಭದಲ್ಲಿ ಎಲ್ಲಿಗೆ ಒಂದು ಸಂತೋಷದ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಅದರ ಮೂಲಕ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸ್ವಾಮೀಜಿಯವರು ನಾವು ಜೊತೆಗೂಡಿ ಚರ್ಚೆ ಮಾಡಿ ಒಂದು ಮಾಹಿತಿಯನ್ನು ಪ್ರಧಾನಿಯವರಿಗೆ ನೀಡಲಿಕ್ಕಿದೆ. ಮನೆ ಮಕ್ಕಳ ಬದುಕನ್ನು ಬೆಳಗಿಸುವ ನಮ್ಮ ಊರಿನ ಲೆಕ್ಸಾ ಕಂಪನಿಯ ಲೆಕ್ಸ್ರೈಸ್ ಬೆಳಕು ಇದು. Proven specialist and award-winning manufacturer. Truly proud Indian. Lexrise powered by Lexa.